ನಮಸ್ಕಾರ. ಹಿಂದಿನ ಸೆಷನ್ನಲ್ಲಿ ನಾವು ಚಲನೆ ಮೋಷನ್ ಇದರ ಒಂದು ಸಣ್ಣ ಪರಿಕಲ್ಪನೆ ಹಾಗೂ ಚಲನೆಯ ಅಧ್ಯಯನ ಮಾಡುವಂತಹ ಶಾಸ್ತ್ರ ಮೆಕ್ಯಾನಿಕ್ಸಿನ 3 ಶಾಖೆಗಳಾದ ಸ್ಟ್ಯಾಟಿಕ್ಸ್, ಕೈನಮ್ಯಾಟಿಕ್ಸ್ ಹಾಗೂ ಡೈನಾಮಿಕ್ಸ್ಗಳನ್ನು ತಿಳ್ಕೊಂಡ್ವಿ. ಇದರ ಜೊತೆಗೆ ಚಲನೆಯ ವಿಂಗಡಣೆಗಳನ್ನು, ಕ್ಲಾಸಿಫಿಕೇಶನ್ ಆಫ್ ಮೋಷನ್ಗಳನ್ನು, ಟ್ರಾನ್ಸ್ಲೇಟರಿ, ರೋಟೇಟರಿ, ಆಸಿಲೇಟರಿ ಮೋಷನ್ ಹಾಗೂ ಟ್ರಾನ್ಸ್ಲೇಟರಿ ಮೋಷನ್ನ 3 ವಿಧಗಳಾದ ಮೋಷನ್ ಇನ್ 1 ಡೈಮೆನ್ಷನ್, 2 ಡೈಮೆನ್ಷನ್ ಹಾಗೂ ಮೋಷನ್ ಇನ್ 3 ಡೈಮೆನ್ಷನ್ಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಈ ದಿವಸ ನಾವು ಈ ಚಲನೆಯಲ್ಲಿರುವಂತಹ ಕೆಲವು ಪ್ರಮುಖವಾದಂತಹ ಪದಗಳನ್ನು ತಿಳಿತಾ, ಅವುಗಳ ಅರ್ಥ, ಅವುಗಳ ವ್ಯಾಖ್ಯಾನಗಳನ್ನು ನೋಡ್ಕೊಳ್ತಾ, ಅವುಗಳಿಗೆ ಗಣಿತೀಯ ರೂಪಗಳನ್ನು ತಿಳ್ಕೊಳ್ತಾ ಹೋಗೋಣ. ತುಂಬ ಪ್ರಮುಖವಾದಂತಹ ಅಂಶಗಳನ್ನು ಈ ದಿವಸ ನಾವು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಫ್ರೇಮ್ ಆಫ್ ರೆಫರೆನ್ಸ್. ಚಲನೆಯನ್ನು ತಿಳ್ಕೊಬೇಕಂದ್ರೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು ಇದು ಫ್ರೇಮ್ ಆಫ್ ರೆಫರೆನ್ಸ್. ಏನಿದು ಫ್ರೇಮ್ ಆಫ್ ರೆಫರೆನ್ಸ್ ಅನ್ನೋದನ್ನು ನೋಡೋಣ. ಒಬ್ಬ ವ್ಯಕ್ತಿ ಒಂದು ಕಡೆ ಇದ್ದಾನೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿದ್ದಾನೆ. ಹಾಗಿದ್ರೆ ಆ ವ್ಯಕ್ತಿ ಎಲ್ಲಿದ್ದ, ಎಲ್ಲಿಗೆ ಹೋದ? ಹೆಂಗೆ ತಿಳ್ಕೊಳ್ಳೋದು? ಎಲ್ಲಿದ್ದ, ಎಲ್ಲಿಗೆ ಹೋದ ತಿಳ್ಕೊಳ್ಳೋದು ಹೇಗೆ? ನಿಮಗೆ ವ್ಯಾಖ್ಯಾನ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲಿದ್ದಾನೆ ಹೇಳೋದು ಸುಲಭ ಅಲ್ಲ. ಎಲ್ಲಿದ್ದಾನೆ ಅಂತ ಹೇಳಬೇಕಿದ್ರೆ ನಮಗೆ ನಿಖರವಾದಂತಹ ಅಳತೆಗಳು ಬೇಕಾಗತ್ತೆ, ನಿಖರವಾದಂಥ ಒಂದು ಪಾಯಿಂಟ್ ಬೇಕಾಗತ್ತೆ. ಈ ಪಾಯಿಂಟಿಂದ ಇಷ್ಟು ದೂರದಲ್ಲಿದ್ದಾನೆ, ಅಲ್ಲಿಂದ ಇಷ್ಟು ದೂರಕ್ಕೆ ಹೋದ ಅಂತ ನಾವು ನಿಖರವಾಗಿ ಹೇಳಬೇಕಂದ್ರೆ ನಮಗೊಂದು ರೆಫರ್ ಮಾಡುವಂತಹ ಒಂದು ಪಾಯಿಂಟ್ ಬೇಕು. ಆ ರೆಫರೆನ್ಸನ್ನು ಕೊಡುವಂತಹ ತುಂಬ ಪ್ರಮುಖವಾದ ಅಂಶಗಳಂದರೆ ನಾವು ಈಗಾಗಲೇ ಓದಿರುವಂತಹ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ಗಳು. ದ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಏನಿದೆಯೋ, ಈ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ನಮಗೆ ವಸ್ತು ಅಥವಾ ವ್ಯಕ್ತಿ ಎಲ್ಲಿದ್ದ, ಎಲ್ಲಿಗೆ ಹೋದ ಅನ್ನೋದನ್ನು ನಿಖರವಾಗಿ ಕೊಡ್ತಾ ಹೋಗುತ್ತೆ. ಇಫ್ ಎ ಪರ್ಸನ್ ವಾಕ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸಲ್ಲಿ ಚಲಿಸ್ತಾ ಇದ್ರೆ ಎಕ್ಸ್ ಆಕ್ಸಿಸಲ್ಲಿ ಎಲ್ಲಿದೆ ಅಂತ ಹೇಳ್ಬೋದು, ವೈ ಆಕ್ಸಿಸಲ್ಲಿ ಚಲಿಸ್ತಾ ಇದ್ರೆ ವೈ ಬೆಲೆಗಳನ್ನು ಹೇಳ್ಬೋದು, ಅಥವಾ ಎಕ್ಸ್ ವೈ ಸಮತಲದಲ್ಲಿ ಚಲಿಸ್ತಾ ಇದ್ರೆ ನಾವೀಗಾಗಲೇ x1 y1 x2 y2 ಅಂತ ಪಾಯಿಂಟ್ಸ್ಗಳನ್ನು ಅಭ್ಯಾಸ ಮಾಡಿದ್ದೀವಿ. ಆ ಎಕ್ಸ್ ವೈ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಹೇಳ್ಬೋದು. ಅಥವಾ ಎಕ್ಸ್ ವೈ ಝೆಡ್ ಸ್ಪೇಸಲ್ಲಿ ಚಲಿಸ್ತಾ ಇದ್ರೆ ಎಕ್ಸ್ ವೈ ಝೆಡ್ ಎನ್ನುವಂತಹ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಅವನ ಇರುವಂತಹ ಪ್ಲೇಸನ್ನು ನಾವು ಡಿಫೈನ್ ಮಾಡಬಹುದು. ಹೇಗೆ? ಉದಾಹರಣೆಗೆ ಒಬ್ಬ ವ್ಯಕ್ತಿ x1 ನಲ್ಲಿದ್ದಾನೆ. ಆ x1 ನಿಂದ ಅವನು ಚಲನೆ ಪ್ರಾರಂಭ ಮಾಡಿದ್ದಾನೆ. ಎಲ್ಲಿಗೆ ಹೋದ? x2 ಹೋದ. ನೋಡಿ, ಇವಾಗ ಆ ವ್ಯಕ್ತಿಯ ಚಲನೆಯನ್ನ ನಾವು ನಿಖರವಾಗಿ ಹೇಳ್ಬೋದು. x1 ನಿಂದ x2 ಹೋಗಿದ್ದಾನೆ. ಹಾಗಿದ್ರೆ x1 ನಿಂದ x2 ಹೋಗಿದ್ದಾನೆ. ಇಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಎಲ್ಲಿಂದ ಎಲ್ಲಿಗೆ ಹೋದ. ಅದ್ರ ಜೊತೆಗೆ ಮತ್ತೊಂದು ಅಂಶ ಬೇಕಾಗತ್ತೆ. x1 ನಿಂದ x2ಗೆ ಎಷ್ಟು ಸಮಯದಲ್ಲಿ ಹೋಗಿದ್ದಾನೆ. ವಾಟ್ ಈಸ್ ದ ಟೈಮ್ ಟೇಕನ್ ಟು ಮೂವ್ ಫ್ರಮ್ x1 ಟು x2? ಅಂದರೆ ನಮಗೆ ಸಮಯದ ಪರಿಕಲ್ಪನೆ ಬೇಕು. x1 ಅಲ್ಲಿದ್ದಾಗ t1 ಸಮಯದಲ್ಲಿ ಹೊರಟ, ಅದೇ x2ಗೆ ತಲುಪುವಾಗ ಸಮಯ t2 ಆಗಿತ್ತು. ಈ ಸಮಯವನ್ನ ಗಣನೆಗೆ ತಗೊಂಡು ಸಮಯದ ಗಣನೆ ಜೊತೆಗೆ ಎಕ್ಸ್ ವೈ ಆಕ್ಸಿಸ್ಗಳನ್ನು ತಗೊಂಡಾಗ ನಮಗೆ ಇವು ಒಟ್ಟಾರೆ ಸೇರಿ ಫ್ರೇಮ್ ಆಫ್ ರೆಫರೆನ್ಸ್ ಆಗತ್ತೆ. ಒಂದು ವಸ್ತುವಿನ ಚಲನೆಯನ್ನ ವ್ಯಾಖ್ಯಾನ ಮಾಡೋದಕ್ಕೋಸ್ಕರ ಬೇಕಾಗುವಂತಹ ಅತ್ಯಂತ ಅಮೂಲ್ಯವಾದಂತಹ ಸಾಧನಗಳಾಗ್ತವೆ. ದೆನ್ ವಾಟ್ ಈಸ್ ಫ್ರೇಮ್ ಆಫ್ ರೆಫರೆನ್ಸ್? The coordinate system consisting of 3 mutual perpendicular axes labeled x-axis, y-axis and z-axis. The points of intersection of these axes called as origin. ಈ ಆರಿಜಿನ್ ಇಂದಾನೆ ನಾವು ಎಲ್ಲ ಅಳತೆಗಳನ್ನು
ಅಳಿತೀವಿ. ಇಲ್ಲಿಂದ x1 ದೂರ, ಇಲ್ಲಿಂದ x2 ಅಷ್ಟು ದೂರ. ಈ ದೂರಗಳನ್ನು ಅಳತೆ ಮಾಡುವಂಥದ್ದು ನಾವು ಆರಿಜಿನ್ ಇಂದ. ಈ ಆರಿಜಿನ್ ಮೂಲನೇ ನಮಗೆ ತುಂಬಾ ಪ್ರಮುಖ. ಇಲ್ಲಿಂದ ನಾವು ಎಲ್ಲ ಅಳತೆಗಳನ್ನ ಮಾಡ್ತೀವಿ. ಅಲಾಂಗ್ ವಿತ್ ದಿಸ್ ಕೋಆರ್ಡಿನೇಟ್ ಸಿಸ್ಟಮ್, ಈ XYZ ಕೋಆರ್ಡಿನೇಟ್ ಸಿಸ್ಟಮ್ ಜೊತೆಗೆ ಅಲಾಂಗ್ ವಿತ್ ಎ ಕ್ಲಾಕ್ ಅಂದ್ರೆ ಸಮಯದ ಗಣನೆಯನ್ನು ತಗೊಂಡಾಗ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಫ್ರೇಮ್ ಆಫ್ ರೆಫರೆನ್ಸ್, ಒಂದು ವಸ್ತುವಿನ ಸ್ಥಿತಿಗತಿಗಳನ್ನ ಹೇಳುವಂತಹ ಈ ಒಂದು XYZ ಆಕ್ಸಿಸ್ಗಳು, ಅದರ ಅಳತೆಯನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಆರಿಜಿನ್ ಹಾಗೂ ಸಮಯ, ಇವೆಲ್ಲವೂ ಸೇರಿದಾಗ ನಮಗೆ ಫ್ರೇಮ್ ಆಫ್ ರೆಫರೆನ್ಸ್ ಆಗುತ್ತೆ. ದಟ್ ಫ್ರೇಮ್ ಆಫ್ ರೆಫರೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಲೊಕೇಟ್ an object which is under motion. Then let's go with the next point. An object, ಒಂದು ವಸ್ತು, ಒಂದು ಕಾಯ, a particle ಅಂದ್ರೆ ಏನು? ಇದು ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗುವಂಥದ್ದು. ಮುಂದಿನ 5-6 ಅಧ್ಯಾಯಗಳಲ್ಲಿ ನಾವು ಬಹಳಷ್ಟು ಕಡೆ ಈ ಪದವನ್ನು ಯೂಸ್ ಮಾಡ್ತೀವಿ. ಕನ್ಸಿಡರ್ an object which is under motion. ಒಂದು ಕನ್ಸಿಡರ್ ಪಾರ್ಟಿಕಲ್ ವಿಚ್ ಇಸ್ ಅಂಡರ್ ಮೋಷನ್. ಒಂದು ಕಾಯವನ್ನು ಕಲ್ಪಿಸಿಕೊಳ್ಳಿ, ಚಲನೆಯಲ್ಲಿದೆ. ಹಾಗಿದ್ರೆ ಕಾಯ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು, ಇದರ ಕಲ್ಪನೆ ನಮಗೆ ತುಂಬಾ ಮುಖ್ಯ. If the position of an object changes by distance much greater than its own size in a reasonable time duration, then that object is regarded as point object. ಏನಿದು, ಇದರ ಅರ್ಥ ಏನು? ಒಂದು ವಸ್ತು ಇದೆ, ಆ ವಸ್ತು ಒಂದು ಗಣನೀಯ ಸಮಯದಲ್ಲಿ ತನ್ನ ಸೈಜ್ಗಿಂತ ತುಂಬಾ ಹೆಚ್ಚಿನ ದೂರವನ್ನ ಕ್ರಮಿಸಿದ್ರೆ, ಆವಾಗ ಆ ವಸ್ತುವನ್ನೇ ನಾವು ಪಾಯಿಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ಅಟಾಮಿಕ್ ಲೆವೆಲ್ ಅಲ್ಲಿ ಇದ್ದಾಗ ಒಂದು ಎಲೆಕ್ಟ್ರಾನ್ ಮಾಡುವಂತ ಪಥದ ಉದ್ದ ಏನಿದೆಯೋ ಎಲೆಕ್ಟ್ರಾನಿನ ಸೈಜ್ಗಿಂತ ತುಂಬಾ ಜಾಸ್ತಿ ಇದೆ. ಒಂದು ಆಟಮಿನ ಸುತ್ತ ಎಲೆಕ್ಟ್ರಾನ್ ಪರಿಭ್ರಮಿಸುವ ಪಥ ಏನಿದೆಯೋ, ರಿವಾಲ್ವಿಂಗ್ ಪಾತ್ ಏನಿದೆಯೋ, ಆ ಪಾತ್ ಎಲೆಕ್ಟ್ರಾನಿನ ಸೈಜ್ಗಿಂತ ತುಂಬಾ ಜಾಸ್ತಿ ಇದೆ. ಆವಾಗ ಅಲ್ಲಿ ಎಲೆಕ್ಟ್ರಾನ್ ಅನ್ನೋದು ಏನಾಯ್ತು, ಒಂದು ಆಬ್ಜೆಕ್ಟ್ ಆಯ್ತು, ಒಂದು ಪಾರ್ಟಿಕಲ್ ಆಯ್ತು. ಹಾಗೆ ನಾವು ಭೂಮಿಯನ್ನು ನೋಡಿದಾಗ ಭೂಮಿ ಸೂರ್ಯನ ಸುತ್ತ ಚಲಿಸುವಂತ ಪಥದ ಉದ್ದವನ್ನ ನಾವು ಗಣನೆ ತಗೊಂಡ್ರೆ ಭೂಮಿಯ ಗಾತ್ರ, ಭೂಮಿಯ ಸೈಜ್ ಏನಾಗುತ್ತೆ, ತುಂಬಾ ಸಣ್ಣ ಆಗತ್ತೆ. ಭೂಮಿಯ ಪಥ 365 ದಿಸೆಗಳಲ್ಲಿ ಇದು ಚಲಿಸುವಂತ ಪಥದ ಉದ್ದ, ಸೂರ್ಯನ ಸುತ್ತ ಆರ್ಬಿಟ್ ಏನಿದೆಯೋ ಆ ಆರ್ಬಿಟಿನ ಉದ್ದವನ್ನು ನಾವು ಗಣನೆಗೆ ತಗೊಂಡಾಗ ನಮಗೆ ಭೂಮಿ ಏನಾಗುತ್ತೆ, ಒಂದು ಪಾರ್ಟಿಕಲ್ ಆಗತ್ತೆ. ಅದೇ ಒಂದು ಪೂರ್ತಿ ದೊಡ್ಡ ಗ್ಯಾಲಾಕ್ಸಿಯ ಒಂದು ಅಳತೆಗಳನ್ನು ನೋಡಿದಾಗ ಆ ಟೈಮಲ್ಲಿ ನಮಗೆ ಸೂರ್ಯನು ಕೂಡ ಒಂದು ಪಾರ್ಟಿಕಲ್, ಒಂದು ಆಬ್ಜೆಕ್ಟ್ ಆಗತ್ತೆ. ಅದೇ ಬ್ರಹ್ಮಾಂಡವನ್ನು ನಾವು ಅಧ್ಯಯನ ಮಾಡುವಾಗ ಪೂರ್ಣ ಗ್ಯಾಲಾಕ್ಸಿ ಒಂದು ಆಬ್ಜೆಕ್ಟ್ ಆಗಿ ರೂಪಾಂತರವಾಗುತ್ತೆ. ಅಂದ್ರೆ ನಾವು ಚಲನೆಗಳ ದೂರಗಳನ್ನು ನೋಡಿದಾಗ ಚಲನೆಯ ದೂರ ವಸ್ತುವಿನ ಗಾತ್ರಕ್ಕಿಂತ ತುಂಬಾ ಜಾಸ್ತಿ ಇದ್ದಾಗ ಆ ವಸ್ತು ನಮಗೆ ಪಾಯಿಂಟ್ ಆಬ್ಜೆಕ್ಟ್ ಆಗತ್ತೆ. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. Then what is rest? ರೆಸ್ಟ್ ಅಂದ್ರೆ ಏನು? ಒಂದು ವಸ್ತು ಸುಮ್ಮನೆ ಇದೆ, ಟೇಬಲ್ ಮೇಲೆ ಒಂದು ಪುಸ್ತಕ ಇಟ್ಟಿದ್ದೀವಿ, ಸುಮ್ಮನೆ ಇದೆ, therefore it is at rest. ಅಂದ್ರೆ ಯಾವ ರೀತಿ ವ್ಯಾಖ್ಯಾನಿಸೋದು ರೆಸ್ಟ್ ಅನ್ನ ವ್ಯಾಖ್ಯಾನ ಮಾಡಿಸೋದಿದ್ರೆ, if an object occupies the same position at all instant of time with respect to its surrounding, then it is said to be at rest. ಒಂದು ವಸ್ತು ಇದೆ, ಆ ವಸ್ತುವನ್ನ ನಾನು x1 ಎನ್ನುವಂತ ಪಾಯಿಂಟ್ ಅಲ್ಲಿ ಇಟ್ಟೀನಿ, ಆರಿಜಿನ್ ಇಂದ x1 ಅಷ್ಟು ದೂರದಲ್ಲಿ ಒಂದು ವಸ್ತುವನ್ನ ಇಟ್ಟೀನಿ. ಈ ವಸ್ತು ಸಮಯದಲ್ಲಿ ಬದಲಾವಣೆ ಆದ್ರೂ, ಟೈಮ್ ಚೇಂಜ್ ಆಗ್ತಾ ಇದ್ರು ಕೂಡ ಇದರ ಸ್ಥಿತಿ ಬದಲಾವಣೆ ಆಗ್ತಾ ಇಲ್ಲ. With respect to time, its position is not changing with respect to the surrounding. ಇದರ ಸುತ್ತ ಅಕ್ಕಪಕ್ಕದ ಜಾಗದಿಂದ ನೋಡಿದಾಗ ಇದರ ಸ್ಥಿತಿ ಬದಲಾವಣೆ ಆಗ್ತಾ ಇಲ್ಲ. ಈ ರೀತಿಯ ಒಂದು ಸ್ಥಿತಿಯನ್ನ ನಾವು ರೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟೇಬಲ್ ಮೇಲೆ ಇಟ್ಟಿರುವಂತ ಪುಸ್ತಕ ಯಾವುದೇ ಕಾರಣಕ್ಕೂ ಜಾಗ ಬದಲಾವಣೆ ಆಗ್ತಾ ಇಲ್ಲ, ಅಲ್ಲೇ ಇದೆ. ಅಥವಾ ಒಂದು ಮೈದಾನದಲ್ಲಿ ಒಂದು ಕಲ್ಲು ಇಟ್ಟಿದ್ದೀವಿ, ಆ ಕಲ್ಲು ಅಲ್ಲೇ ಇದೆ, ಸಮಯಕ್ಕೆ ತಕ್ಕಂಗೆ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ದೆನ್ ದೇ ಆರ್ ಸೆಡ್ ಟು ಬಿ ಅಟ್ ರೆಸ್ಟ್.
ಹಾಗೆ ಇನ್ನೊಂದು ಉದಾಹರಣೆ, ಬಸ್ಸಲ್ಲಿ ಒಬ್ಬ ಸ್ನೇಹಿತನ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತ ನಮ್ಮ ಪಕ್ಕದಲ್ಲಿ ಕೂತಿಯಾನೆ. ಟೈಮ್ ಬದಲಾದ್ರೂ ಕೂಡ ಅವನ ಸ್ಥಿತಿ ಬದಲಾಗ್ತಾ ಇಲ್ಲ. ಇಬ್ರು ಬಸ್ಸಲ್ಲಿ ಇದ್ದೀವಿ. ನಮ್ಮ ಪ್ರಕಾರ ನಮ್ಮ ಸ್ನೇಹಿತ ಯಾವ್ದ್ರಲ್ಲಿದ್ದಾನೆ? ರೆಸ್ಟ್ ಅಲ್ಲಿ ಇದ್ದಾನೆ. ಈ ರೀತಿಯ ಒಂದು ಉದಾಹರಣೆಯನ್ನ ಮುಂದೆ ನಾವು ಅಭ್ಯಾಸ ಮಾಡ್ತೀವಿ, ತಿಳ್ಕೊಂಡಿರೋಣ. ದೆನ್ ವಾಟ್ ಈಸ್ ರೆಸ್ಟ್? Then with respect to time, if the position of the object is not changing, then that object is said to be at rest. ಹಾಗಿದ್ರೆ ಅದರ ಸ್ಥಿತಿ ಬದಲಾವಣೆ ಆದ್ರೆ it is called as motion. If an object occupies the different positions at different instant of time, ಬೇರೆ ಬೇರೆ ಗಳಿಗೆಯಲ್ಲಿ ಬೇರೆ ಬೇರೆ ಸ್ಥಿತಿಯನ್ನ ಪಡಿತಾ ಇದೆ, ಬೇರೆ ಬೇರೆ ಸ್ಥಾನವನ್ನ ಪಡಿತಾ ಇದೆ, then that object is said to be under motion. ಸಮಯ ಬದಲಾವಣೆ ಆದಂಗೆ ಟೈಮ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರೌಂಡಿಂಗ್ಸ್, ದೆನ್ ಇಟ್ ಇಸ್ ಸೆಡ್ ಟು ಬಿ ಮೋಷನ್. ಉದಾಹರಣೆಗೆ ಒಂದು ವಸ್ತುವನ್ನ ಆರಿಜಿನ್ ಇಂದ x1 ಅಷ್ಟು ದೂರದಲ್ಲಿ ಇಟ್ಟಿದ್ದೀವಿ. ಸಮಯದಲ್ಲಿ ಬದಲಾವಣೆ ಆದ ಹಾಗೆ ಆ ವಸ್ತು ತನ್ನ ಸ್ಥಿತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದ್ರೆ, ಸಮಯದಲ್ಲಿ ಬದಲಾವಣೆ ಆದ ಹಾಗೆ ವಸ್ತು ತನ್ನ ಸ್ಥಿತಿಯಲ್ಲಿ ಬದಲಾವಣೆ ಮಾಡ್ತಾ ಇದ್ರೆ, ದೆನ್ ದಟ್ ಆಬ್ಜೆಕ್ಟ್ ಈಸ್ ಸೆಡ್ ಟು ಬಿ ಅಂಡರ್ ಮೋಷನ್. ತುಂಬಾ ಪ್ರಮುಖವಾದಂತಹ ಒಂದು ಅಂಶ. ನಾವು ಇವಾಗ ಅಭ್ಯಾಸ ಮಾಡ್ತಾ ಇರೋದೇ ಈ ಚಾಪ್ಟರ್ ಅಲ್ಲಿ ಮೋಷನ್ ಅನ್ನ, ಅಂದ್ರೆ ಸಮಯಕ್ಕೆ ತಕ್ಕಂತೆ ಒಂದು ವಸ್ತುವಿನ ಬದಲಾವಣೆ. ನೋಡಿ, x1 ಇಂದ ಚಲಿಸಿ x2 ಬಂತು. ಈಗ x2 ಬಂದು ನಿಂತಿದೆ, ಸಮಯ ಚಲಿಸ್ತಾ ಇದೆ. ದೆನ್ ದ ಆಬ್ಜೆಕ್ಟ್ ಕಮ್ಸ್ ಟು ರೆಸ್ಟ್. ಚಲನೆಯನ್ನ ಮುಗಿಸಿ ರೆಸ್ಟಿಗೆ ಬಂದಿದೆ. ದೆನ್ ಒಂದು ವಸ್ತು ಚಲನೆಯಲ್ಲಿದ್ದಾಗ ನಾವು ಕಾಣುವಂತ ಪ್ರಮುಖವಂತ ಪದಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಪಾತ್ ಲೆಂತ್. ಏನ್ ಪಾತ್ ಲೆಂತ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ದ ಲೆಂತ್ ಆಫ್ ದ ಆಕ್ಚುಯಲ್ ಪಾತ್ ಕವರ್ಡ್ ಬೈ ದ ಮೂವಿಂಗ್ ಆಬ್ಜೆಕ್ಟ್ ಇನ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್ ಈಸ್ ಕಾಲ್ಡ್ ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್. ಒಂದು ವಸ್ತು ಚಲಿಸಿದ ಪಥದ ನಿಜವಾದ ಉದ್ದ ಏನಿದೆಯೋ, ಪಥದ ಉದ್ದ, ನಿಜವಾದ ಪಥದ ಉದ್ದ ಏನಿದೆಯೋ ಆ ಉದ್ದವನ್ನ ನಾವು ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. ಏನು? ಒಂದು ಉದಾಹರಣೆಯೊಂದಿಗೆ ನೋಡೋಣ. ಇವಾಗ ಒಬ್ಬ ವ್ಯಕ್ತಿ x1 ಎನ್ನುವಂತ ಪಾಯಿಂಟ್ ಇಂದ ಯಾವುದೋ ಒಂದು ವಕ್ರ ಪಥದಲ್ಲಿ ಚಲಿಸ್ತಾನೆ. ಹೇಗೆ ಇದು ಪಥ? ಆ ಪಥದಲ್ಲಿ ಚಲಿಸ್ಕೊಂಡು ಹೋಗ್ತಾನೆ. ಈ ಪಥದಲ್ಲಿ ಚಲಿಸ್ಕೊಂಡವನು ಹೊರಟಾಗ ಅವನು ಚಲಿಸಿದಂತಹ ಪಥವನ್ನ ನಾವು ಅಳತೆ ಮಾಡ್ತೀವಿ. ಐದಾರು ದಾರವನ್ನ ಇಟ್ಟು ಅಳತೆ ಮಾಡಿ, ಟೇಪ್ ತಗೊಂಡು ಅಳತೆ ಮಾಡಿ, ಅವನು ಚಲಿಸಿದಂತಹ ಈ ಆಕ್ಚುಯಲ್ ನಿಜವಾದ ಪಥ ಏನಿದೆಯೋ ಈ ಪಥ ನಾವು ಪಾತ್ ಲೆಂತ್ ಅಂತ ಕರಿತೀವಿ. ಅವನು ಆಕ್ಚುಯಲಿ ಚಲಿಸ್ಕೊಂಡು ಹೋಗ್ತಾ ಇರುವಂತಹ ಪಥದ ಉದ್ದವನ್ನ ನಾವು ಪಾತ್ ಲೆಂತ್ ಅಂತ ಕರಿತೀವಿ. x1 ಇಲ್ಲಿದ್ದಾಗ ಅವನು t1 ಸಮಯದಲ್ಲಿ ಹೊರಟ, x2ಗೆ ತಲುಪುವಾಗ ಆ ಸಮಯ t2 ಆಗಿತ್ತು. ಈ ಒಂದು ಸಮಯದ, ಈ ಒಂದು ಕಾಲಾಂತರದಲ್ಲಿ ಅವನು ಚಲಿಸಿದಂತ ಪಥದ ನಿಜವಾದ ಪಥದ ಉದ್ದವನ್ನ ನಾವು ಪಾತ್ ಲೆಂತ್ ಅಂತ ಕರಿತೀವಿ. ಈ ಪಾತ್ ಲೆಂತ್ ಅಥವಾ ಚಲಿಸಿದ ದೂರ ಅಂತೀವಿ. ಈ ಪಾತ್ ಲೆಂತ್ ಬಂತು ಅಂದ್ರೆ ಅಲ್ಲಿ ಮತ್ತೊಂದು ಅಂಶ ಬಂದೇ ಬರುತ್ತೆ. ಏನು ಅಂತ ನೋಡೋಣ. ಡಿಸ್ಪ್ಲೇಸ್ಮೆಂಟ್, ಸ್ಥಳಾಂತರ ಅಂತ ಓದಿದ್ವಿ. ಏನು ಸ್ಥಳಾಂತರ ಅಂದ್ರೆ ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಇನ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್ along a particular direction is called displacement. ಒಂದು ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗಿದೆ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗಿದೆ. ಆ ಎಲ್ಲಿಂದ ಹೊರಟಿದೆಯೋ, ಎಲ್ಲಿಗೆ ತಲುಪಿದೆಯೋ ಅವುಗಳ ನಡುವೆ ಇರುವಂತಹ ನೇರ ದೂರವನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಂಡ್ ಇಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ಪ್ರಾರಂಭಿಕ ಬಿಂದುವಿನಿಂದ ಅಂತ್ಯ ಬಿಂದುವರೆಗಿರುವಂತಹ ಕನಿಷ್ಠ ದೂರವನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಏನು? ಒಬ್ಬ ವ್ಯಕ್ತಿ t1 ಅಷ್ಟು ಸಮಯದಲ್ಲಿ x1 ಜಾಗದಲ್ಲಿದ್ದ, x1 ಜಾಗದಿಂದ ಒಂದು ಕೊಟ್ಟಿರುವಂತಹ ಯಾವುದೋ ಒಂದು ಪಥದಲ್ಲಿ ಅವನು ಚಲನೆಯನ್ನ ಮಾಡ್ತಾ ಇದ್ದಾನೆ. x1 ಅಲ್ಲಿದ್ದ, x1 ಇಂದ ಯಾವುದೋ ಕೊಟ್ಟಿರುವಂತಹ ಪಥದಲ್ಲಿ ಚಲನೆ t2 ಅಷ್ಟು ಸಮಯದಿಂದ x2 ಎನ್ನುವಂತ ಜಾಗಕ್ಕೆ ಬಂದು ತಲುಪಿದ್ದಾನೆ. ಆರಿಜಿನ್ ಇಂದ x2 ಅಷ್ಟು ದೂರದಲ್ಲಿದ್ದಾನೆ. x1 ಇಂದ x2ಗೆ ಅವನು ಬಂದು ತಲುಪಿದಾಗ ಆ x1 ಪ್ರಾರಂಭಿಕ ಬಿಂದು ಆಗಿದೆ, x2 ಅಂತಿಮ ಬಿಂದು ಆಗಿದೆ. ಈ ಪ್ರಾರಂಭಿಕ ಬಿಂದುಗೆ ಅಂತಹ ನೇರ ದೂರವನ್ನ
ನೇರ ದೂರ, ದ ಸ್ಟ್ರೈಟ್ ಡೈರೆಕ್ಷನ್, ಸ್ಟ್ರೈಟ್ ಲೈನ್ ಅಲ್ಲಿ ಇರುವಂತಹ ನೇರ ದೂರ ಅಥವಾ ಕನಿಷ್ಠ ದೂರ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪ್ರಾರಂಭಿಕ ಬಿಂದು ಹಾಗೂ ಫೈನಲ್ ಪಾಯಿಂಟ್ ಅಂತಿಮ ಬಿಂದುಗಳ ನಡುವೆ ಇರುವಂತಹ ಕನಿಷ್ಠ ದೂರ ಅಥವಾ ಸ್ಟ್ರೈಟ್ ಡೈರೆಕ್ಷನ್ ಅನ್ನ ವಿ ಕಾಲ್ ಇಟ್ ಆಸ್ ಡಿಸ್ಪ್ಲೇಸ್ಮೆಂಟ್. ತುಂಬಾ ಪ್ರಮುಖವಾಗಿರುವಂಥದ್ದು. ಪಾತ್ ಲೆಂತ್, ದ ಲೆಂತ್ ಆಫ್ ದ ಆಕ್ಚುಯಲ್ ಪಾತ್, ನಿಜವಾಗಿ ಚಲಿಸಿದಂತ ಪಥದ ಉದ್ದ ಪಾತ್ ಲೆಂತ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಎಲ್ಲಿಂದ ಹೊರಟ ಎಲ್ಲಿಗೆ ತಲುಪ್ದ ಅವುಗಳ ನಡುವೆ ಇರುವಂತಹ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅನ್ನ ಡೆಲ್ಟಾ ಎಕ್ಸ್ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಕೆಲವು ಟೈಮ್ ಎಕ್ಸ್ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಕಡಿಮೆ ಡಿಸ್ಟೆನ್ಸ್ ಇದ್ರೆ ಡೆಲ್ಟಾ ಎಕ್ಸ್ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ದೇರ್ಫೋರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು x2 ಮೈನಸ್ x1. x1 ಇಂದ x2 ಹೊರಟ ಹಾಗೆ ನಾವು ಚಲಿಸಿದ ದೂರ ಎಷ್ಟು? x1 ಆರಿಜಿನ್ ಇಂದ x1 ಅಷ್ಟು ದೂರ ಇದ್ದಾನೆ, ತಲುಪಿದ್ದು ಆರಿಜಿನ್ ಇಂದ x2 ಅಷ್ಟು ದೂರದಲ್ಲಿದ್ದಾನೆ. ಹಾಗೆ x1 ಇಂದ x2 ಇರುವಂತಹ ದೂರ ಎಷ್ಟು? x2 ಮೈನಸ್ x1, ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಈ ಡಿಸ್ಪ್ಲೇಸ್ಮೆಂಟ್ ಆಗೋದಕ್ಕೋಸ್ಕರ ಒಂದಷ್ಟು ಸಮಯ ತಗೊಂಡಿದೆ. ಆ ಸಮಯವನ್ನ ನಾವು ಟೈಮ್ ಇಂಟರ್ವಲ್ ಡೆಲ್ಟಾ ಟಿ ಅಂತ ಕರಿತೀವಿ. ಡೆಲ್ಟಾ ಟಿ ಈಕ್ವಲ್ಸ್ t2 ಮೈನಸ್ t1. ಈ ಡಿಸ್ಪ್ಲೇಸ್ಮೆಂಟಿನ ಎರಡು ವಿಶೇಷ ಸಂದರ್ಭಗಳನ್ನು ನೋಡೋಣ. ಇಮ್ಯಾಜಿನ್ ಒಬ್ಬ ವ್ಯಕ್ತಿ x1 ಇಂದ ಹೊರಟಿದ್ದಾನೆ, ಹೊರಟಿ x1 ಗೆ ವಾಪಸ್ ಬಂದಿದ್ದಾನೆ. x1 ಇಂದ ಹೊರಟು x1 ಗೆ ವಾಪಸ್ ಬಂದಿದ್ದಾನೆ. ಹಾಗೆಯೇ ಅವನ ಚಲಿಸಿದ ಪಥದ ಉದ್ದ ಎಷ್ಟು? ವಾಟ್ ಇಸ್ ದ ಪಾತ್ ಲೆಂತ್? ಆ ಪಥ ಏನ್ ಚಲಿಸಿದನೋ ಆ ಪಥದ ಉದ್ದ ಏನಿದೆ ಅದು ಪಾತ್ ಲೆಂತ್ ಆಯ್ತು, ಚಲಿಸಿದ ದೂರ ಆಯ್ತು. ದೆನ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಎಷ್ಟು? x1 ಇಂದ ಹೊರಟಿದ್ದಾನೆ, x2 ಗೆ ತಲುಪಿದ್ದಾನೆ. ಹಾಗೆ x2 ಮೈನಸ್ x1 ಏನಾಯ್ತು? ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಇನ್ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ? ಟೈಮ್ ಅಂತೂ ಆಗಿದೆ. ದ ಡಿಸ್ಪ್ಲೇಸ್ಮೆಂಟ್ ಈಸ್ 0. ನೋಡಿ, ಇದೊಂದು ವಿಶೇಷ ಸಂದರ್ಭ. ಡಿಸ್ಪ್ಲೇಸ್ಮೆಂಟ್ 0 ಆಗಿದೆ, ಹಾಗೆ ಪಾತ್ ಲೆಂತ್ 0 ಆಗಿದೆಯಾ? ಪಾತ್ ಲೆಂತ್ 0 ಆಗಿಲ್ಲ. ಪಥದ ಉದ್ದ ಇದೆ, ಪಾತ್ ಲೆಂತ್ ಇದೆ. ಪಾತ್ ಲೆಂತ್ ಕೆನಾಟ್ ಬಿ 0. ಒಂದು ವಸ್ತು ಚಲಿಸ್ತಾ ಇದೆ ಅಂದ್ರೆ ಪಾತ್ ಲೆಂತ್ ಯಾವುದೇ ಕಾರಣಕ್ಕೂ 0 ಆಗೋದಿಲ್ಲ. ಬಟ್ ದ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ 0. ಎಲ್ಲಿಂದ ಹೊರಟಿದಾನೋ ಅಲ್ಲಿಗೆ ವಾಪಸ್ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಮತ್ತೊಂದು ವಿಶೇಷ ಸಂದರ್ಭವನ್ನು ನೋಡೋಣ. x1 ಇಂದ ಹೊರಟಿಯಾನೆ, ಹಿಂದೆ ಹೋಗಿದ್ದಾನೆ, ಮತ್ತೊಂದು ಕಡೆ x2 ಬಂದಿದ್ದಾನೆ. x1 ಇಂದ ಹೊರಟು ಯಾವುದೋ ಒಂದು ಪಥದಲ್ಲಿ x2 ಬಂದಿದ್ದಾನೆ. ಹಾಗೆ ಪಥದ ಉದ್ದ ಇದೆ. ಪಥದ ಉದ್ದ ಟೇಪ್ ತಗೊಂಡು ಅಳತೆ ಮಾಡಿದಾಗ ಅದು ಪಾಸಿಟಿವ್ ವ್ಯಾಲ್ಯೂ. ಯಾವಾಗಲೂ ಪ್ಲಸ್ 5 ಮೀಟರ್, ಪ್ಲಸ್ 10 ಮೀಟರ್, ಪ್ಲಸ್ 50 ಮೀಟರ್ ಇರೋದು. ಮೈನಸ್ 5 ಮೀಟರ್ ಅರ್ಥ ಇಲ್ಲ. ಇದು ಎಷ್ಟು ದೂರ ಹೋಗಿದೆಯಪ್ಪ? ಮೈನಸ್ 5 ಮೀಟರ್ ಹೋಗಿದ್ದೆ. ನಮ್ಮ ಚಲಿಸಿದ ದೂರದಲ್ಲಿ ಅದು ಅರ್ಥ ಗಣನೆಗೆ ಬರೋದಿಲ್ಲ. ಆದರೆ ಪಾತ್ ಲೆಂತ್ ಪಾಸಿಟಿವ್ ಆಗಿದೆ. ಆದರೆ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ನೋಡೋಣ. ನೋಡಿ, ಆರಿಜಿನ್ ಇಂದ x1 ಅಷ್ಟು ದೂರದಿಂದ ಹೊರಟಿದ್ದಾನೆ, ತಲುಪಿದೆಲ್ಲಿಗೆ ಅವನು x2 ಅಷ್ಟು, ಆರಿಜಿನ್ ಇಂದ x2 ಅಷ್ಟು ದೂರಕ್ಕೆ ಬಂದು ತಲುಪಿದ್ದಾನೆ. ಇವಾಗ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಅನ್ನ ನೋಡಿದಾಗ x2 ಮೈನಸ್ x1, x2 ಬೆಲೆ ಏನಾಗಿದೆ? ಸಣ್ಣ ಇದೆ. x1 ಬೆಲೆ ದೊಡ್ಡದಾಗಿದೆ. ಸಣ್ಣ ಬೆಲೆಯಿಂದ x2 ನಿಂದ x1 ಕಳೆದಾಗ ನಮಗೆ ಡೆಲ್ಟಾ ಟಿ ಅಷ್ಟು ಕಾಲಾಂತರದಲ್ಲಿ ಆದಂತ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಇಟ್ ಈಸ್ ಅ ನೆಗೆಟಿವ್ ಕ್ವಾಂಟಿಟಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. A displacement can be a negative quantity, but path length is always positive. Path length positive ಆಗಿರುತ್ತೆ, ಆದರೆ displacement can be negative. ಜೊತೆಗೆ ಯಾಕೆ ನೆಗೆಟಿವ್? ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ ನ ವಿರುದ್ಧ ದಿಕ್ಕಲ್ಲಿದೆ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಜೊತೆಗೆ ಇನಿಷಿಯಲ್ ಪೊಸಿಷನ್ ಬೆಲೆ ಜಾಸ್ತಿ ಇದೆ, ಫೈನಲ್ ಪೊಸಿಷನ್ ಬೆಲೆ ಕಡಿಮೆ ಇರೋದ್ರಿಂದ ದ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ನೆಗೆಟಿವ್. ಡಿಸ್ಪ್ಲೇಸ್ಮೆಂಟ್ 0 ಆಗಿರಬಹುದು, ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗಿರಬಹುದು, ಆದರೆ ಪಾತ್ ಲೆಂತ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ದೆನ್ ಲೆಟ್ಸ್ ಲೀಸ್ಟ್ ಡೌನ್ ದ ಡಿಫರೆನ್ಸಸ್ ಬಿಟ್ವೀನ್ ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಪಾತ್ ಲೆಂತ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಲ್ಲಿರುವಂತಹ ವ್ಯತ್ಯಾಸಗಳನ್ನ ಪಟ್ಟಿ ಮಾಡೋಣ. The distance has only magnitude. ಡಿಸ್ಟೆನ್ಸ್ ಗೆ ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ ಗೆ ಕೇವಲ ಸಾಂಖ್ಯಿಕ ಬೆಲೆ ಇದೆ. ಹಾಗಾಗಿ ಇದನ್ನು ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಲ್ಲಿ
ಮ್ಯಾಗ್ನಿಟ್ಯೂಡ್ ಇದೆ, ಸಾಂಖ್ಯಿಕ ಬೆಲೆ ಇದೆ, ಜೊತೆಗೆ ಡೈರೆಕ್ಷನ್ ಇದೆ, ಯಾವ ದಿಕ್ಕಲ್ಲಿದೆ, ಯಾವ ದಿಕ್ಕಲ್ಲಿ ಡಿಸ್ಪ್ಲೇಸ್ ಆಗಿದೆ ಅಂತ ಹೇಳ್ತೀವಿ. ಸಿನ್ಸ್ ಇಟ್ ಇಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಇಟ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ದ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಝೀರೋ. ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗ್ಬೋದು, ಆದರೆ ಡಿಸ್ಟೆನ್ಸ್ ಟ್ರಾವೆಲ್ ಝೀರೋ ಆಗತ್ತಾ? ಇಟ್ ನೆವರ್ ಬಿ ಝೀರೋ. ವಸ್ತು ಚಲಿಸ್ತಾ ಇದೆ ಅಂದ್ರೆ ಚಲಿಸಿದ ದೂರ ಇರಲೇಬೇಕು, ಅದು ಝೀರೋ ಆಗೋದೇ ಇಲ್ಲ. ಡಿಸ್ಟೆನ್ಸ್ ಟ್ರಾವೆಲ್ ಝೀರೋ ಯಾವಾಗ ಆಗುತ್ತೆ? ಆಬ್ಜೆಕ್ಟ್ ಇಸ್ ಅಟ್ ರೆಸ್ಟ್. ನಾವಿಲ್ಲಿ ಚಲನೆ ನೋಡ್ತಾ ಇದೀವಿ, ರೆಸ್ಟ್ ನೋಡ್ತಾ ಇಲ್ಲ. ಚಲನೆಯಲ್ಲಿದ್ದಾಗ ಡಿಸ್ಟೆನ್ಸ್ ಟ್ರಾವೆಲ್ ನೆವರ್ ಬಿ ಈಕ್ವಲ್ ಟು ಝೀರೋ, ಬಟ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಝೀರೋ. ಎಲ್ಲಿಂದ ಹೊರಟಿದೀವಿ ಅಲ್ಲಿಗೆ ವಾಪಸ್ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗಬಹುದು. ಡಿಸ್ಟೆನ್ಸ್ ಟ್ರಾವೆಲ್ ನೆವರ್ ಬಿ ನೆಗೆಟಿವ್. ಯಾವಾಗಲೂ ಡಿಸ್ಟೆನ್ಸ್ ಟ್ರಾವೆಲ್ ಅಥವಾ ಪಾತ್ ಲೆಂತ್ ನೆಗೆಟಿವ್ ಆಗಿರೋದಿಲ್ಲ, ಬಟ್ ಡಿಸ್ಪ್ಲೇಸ್ಮೆಂಟ್ ಮೇ ಬಿ ನೆಗೆಟಿವ್. ಹಿಂದಿನ ಉದಾಹರಣೆಯನ್ನು ನೋಡಿದೀವಿ. ದ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಆರ್ ಗ್ರೇಟರ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಟ್ರಾವೆಲ್ ಅಥವಾ ಪಾತ್ ಲೆಂತ್ ಡಿಸ್ಪ್ಲೇಸ್ಮೆಂಟ್ ಸಮ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ. ಅದೇ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಟ್ರಾವೆಲ್ ಗೆ ಸಮ ಇರುತ್ತೆ ಅಥವಾ ಕಡಿಮೆ ಇರುತ್ತೆ. These are the important differences between distance traveled and displacement. Now let's discuss about the very important quantities. One is speed. The rate of motion over the actual path of a body is called speed. ಏನು ಸರ್ ಹಿಂಗಂದ್ರೆ ಏನು ಈ ರೀತಿ ಅರ್ಥ ಏನಿದ್ರದು? ಇಮ್ಯಾಜಿನ್ ಡೆಲ್ಟಾ ಟಿ ಅಷ್ಟು ಸಮಯದಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಎಸ್. ಚಲಿಸಿದ ಪಥದ ನಿಜವಾದ ಉದ್ದ ಅಳತೆ ಮಾಡಿದ್ವಿ, ಎಸ್ ಮೀಟರ್ಗಳಿದೆ. ಎಸ್ ಡೆಲ್ಟಾ ಟಿ ಅಷ್ಟು ಟೈಮಲ್ಲಿ ಎಷ್ಟಷ್ಟು ದೂರವನ್ನು ಕ್ರಮಿಸಿದ್ರೆ, ಹಾಗೆ 1 ಸೆಕೆಂಡ್ ಅಲ್ಲಿ ಕ್ರಮಿಸುವಂತ ದೂರ ಎಷ್ಟು? ಡೆಲ್ಟಾ ಟಿ ಟೈಮಲ್ಲಿ ಎಷ್ಟಷ್ಟು ದೂರ ಕ್ರಮಿಸಿದ್ರೆ 1 ಸೆಕೆಂಡ್ ಅಲ್ಲಿ ಕ್ರಮಿಸುವಂತ ದೂರ ಎಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ದಿಸ್ ಕ್ವಾಂಟಿಟಿ we call it as speed. ಏನು ಸರ್ ಇದು? This is the distance traveled in unit time. ಒಂದು ಏಕಮಾನ ಕಾಲದಲ್ಲಿ ಚಲಿಸಿದಂತಹ ದೂರವನ್ನ ನಾವು ಸ್ಪೀಡ್, ಜವಾ ಅಂತ ಕರಿತೀವಿ. ವಾಟ್ ಈಸ್ ಸ್ಪೀಡ್? ರೇಟ್ ಅಂದ್ರೆ ಒಂದು ಕ್ವಾಂಟಿಟಿ, ಒಂದಕ್ಕಂದಾಗ 1 ಸೆಕೆಂಡ್, ಒಂದು ಕಾಲಾಂತರ, ಒಂದು ಏಕಮಾನ ಕಾಲಕ್ಕೆ ನಾವು ರೇಟ್ ಅಂತ ಕರಿತಾ ಇದ್ದೀವಿ. ರೇಟ್ ಆಫ್ ಮೋಷನ್ ಓವರ್ ದ ಆಕ್ಚುಯಲ್ ಪಾತ್, ನಿಜವಾದ ಪಥದಲ್ಲಿ ಚಲಿಸಿದಂತ ಒಂದು ಏಕಮಾನ ಕಾಲದಲ್ಲಿ ಚಲಿಸಿದಂತ ದೂರವನ್ನ we call it as speed. Then we define speed as path length divided by time interval. Speed is defined as path length divided by time interval. ಇಲ್ಲಿ path length ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಸ್ಪೀಡ್ ಕೂಡ ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ. ನಾವು ಪಾತ್ ಲೆಂತ್ ಅನ್ನ ಮೀಟರ್ ಅಳಿತೀವಿ, ಟೈಮ್ ಇಂಟರ್ವಲ್ ಅನ್ನ ಸೆಕೆಂಡ್ ಅಲ್ಲಿ ಅಳಿತೀವಿ. ಹಾಗೆ ಸ್ಪೀಡಿನ ಏಕಮಾನ ಏನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಮೀಟರ್ ಪರ್ ಸೆಕೆಂಡ್ ಅನ್ನ ನ್ಯೂಮರೇಟರ್ ತಗೊಂಡಾಗ m(s)(-1) ಆಯ್ತು. ಇದನ್ನ ಓದುವ ಕ್ರಮ ಮೀಟರ್ ಪರ್ ಸೆಕೆಂಡ್ ಆಗಿದೆ. ಹಾಗೆ ಇದರ ಡೈಮೆನ್ಷನಲ್ ಫಾರ್ಮುಲಾ, ಸ್ಪೀಡಿನ ಡೈಮೆನ್ಷನಲ್ ಫಾರ್ಮುಲಾ m⁴ l⁴ t⁻⁻1. This is the dimensional formula of speed. Then what is velocity? The rate of change of position or displacement of an body, of an object or of a body in a particular direction is called velocity. Particular direction ಅಲ್ಲಿ change of position ಅಂದ್ರೆ displacement. ಯಾವುದರಲ್ಲಿ? ಒಂದು ಏಕಮಾನ ಕಾಲದಲ್ಲಿ, ರೇಟ್ ಏಕಮಾನ ಕಾಲದಲ್ಲಿ, ಅದನ್ನು ನಾವು ವೆಲಾಸಿಟಿ ಅಂತ ಕರಿತೀವಿ. ಏನಿದು ಅರ್ಥ ಮಾಡ್ಕೊಳ್ಳೋಣ. ಡೆಲ್ಟಾ ಟಿ ಅಷ್ಟು ಸಮಯದಲ್ಲಿ ಆದಂತ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಎಕ್ಸ್ ಆಗಿದ್ರೆ 1 ಸೆಕೆಂಡ್ ನಲ್ಲಿ ಆಗುವಂತ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. 1 ಸೆಕೆಂಡ್ ಅಲ್ಲಿ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ದ ಡಿಸ್ಪ್ಲೇಸ್ಮೆಂಟ್ ಇನ್ ಯೂನಿಟ್ ಟೈಮ್, ಏಕಮಾನ ಕಾಲದಲ್ಲಿ ಆದಂತ ಸ್ಥಳಾಂತರವನ್ನ we call it as velocity. ಏಕಮಾನ 1 ಸೆಕೆಂಡ್, ಒಂದಕ್ಕೆ, ಇದನ್ನ ನಾವು ರೇಟ್ ಅಂತ ಕರಿತೀವಿ. ದ ರೇಟ್, ಟೈಮ್ ರೇಟ್ ಆಫ್ change of position or displacement in a given direction is called as velocity. ಒಂದು ಏಕಮಾನ ಕಾಲದಲ್ಲಿ ಸ್ಥಾನ ಪಲ್ಲಟ ಏನಾಗುತ್ತೋ ಅದನ್ನ ನಾವು ವೇಗ ಅಂತ ಕರಿತೀವಿ.
the displacement in unit time or rate of displacement in a given direction is called as velocity. Therefore, I can define velocity as displacement by time interval. Then whatever now as displacement is having direction, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಇರೋದ್ರಿಂದ ವೆಲಾಸಿಟಿಗೂ ಕೂಡ ಡೈರೆಕ್ಷನ್ ಇರುತ್ತೆ. ಇದಕ್ಕೆ ಡೈರೆಕ್ಷನ್ ಇರೋದ್ರಿಂದ ವೆಲಾಸಿಟಿ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ. ವೆಲಾಸಿಟಿ ಒಂದು ವೆಕ್ಟಾರ್ ಕ್ವಾಂಟಿಟಿ ಆಗಿದೆ. ಹಾಗೆ ವೆಲಾಸಿಟಿ SI ಯೂನಿಟ್, ಡಿಸ್ಪ್ಲೇಸ್ಮೆಂಟ್ಗೆ ಮೀಟರ್, ಟೈಮಿಗೆ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಆಗಿದೆ. ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಈಸ್ m⁴0 L⁴1 T⁻⁻1 ಆಗಿದೆ. Now let's have the difference between speed and velocity. Speed igu matte velocity iruvanta vyatyasaгаlu. Speed is having only magnitude, but velocity is having magnitude and direction. Hence speed is a scalar quantity, velocity is a vector quantity. As we know, the path length may be positive. If it is at rest, it is 0. ರೆಸ್ಟ್ ಅಲ್ಲಿ ಇದ್ರೆ 0 ಆಗಿರುತ್ತೆ ಪಾತ್ ಲೆಂತ್, ಅಥವಾ ಪಾಸಿಟಿವ್ ಆಗಿರುತ್ತೆ. ಪಾತ್ ಲೆಂತ್ 0 ಆದಾಗ ಸ್ಪೀಡ್ ಕೂಡ 0 ಆಗುತ್ತೆ, ಸ್ಪೀಡ್ ಪಾಸಿಟಿವ್ ಆಗುತ್ತೆ. Therefore the speed can be either 0 or positive, but it never be negative. ಸ್ಪೀಡ್ ಯಾವಾಗಲೂ ನೆಗೆಟಿವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೇ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಆದಾಗ ವೆಲಾಸಿಟಿ ಪಾಸಿಟಿವ್, ಡಿಸ್ಪ್ಲೇಸ್ಮೆಂಟ್ 0 ಆದಾಗ ವೆಲಾಸಿಟಿ 0, ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆದಾಗ ವೆಲಾಸಿಟಿನೂ ನೆಗೆಟಿವ್ ಆಗುತ್ತೆ. ಅಂಡ್ it is the distance covered by the particle in 1 second. Speed andre distance traveled ಅಥವಾ path traveled in 1 second. Velocity andre it is the displacement of the particle in 1 second. 1 second alladanta displacement. And in one direction, speed and velocity are one and the same in a particular direction. Average speed, ಸರಾಸರಿ ಜವ ಏನಂದ್ರೆ, ಒಬ್ಬ ವ್ಯಕ್ತಿ x1 ಇಂದ ಹೊರಟಿದ್ದಾನೆ, x1 ಇಂದ ಒಂದು ಪಥದಲ್ಲಿ ಹೊರಟಿದ್ದಾನೆ, ಎ ಇಂದ ಬಿ ಗೆ ಅವನು ಚಲಿಸ್ತಾ ಇದ್ದಾನೆ. ಇಫ್ ಇಟ್ ಟ್ರಾವೆಲ್ಸ್ ಫ್ರಮ್ ಎ ಟು ಬಿ, ಎ ಇಂದ ಬಿ ಗೆ ಇರುವಂತಹ ದೂರವನ್ನ ಒಂದಷ್ಟು ಸಮಯದಲ್ಲಿ ಅವನು ಕವರ್ ಮಾಡ್ದ. ಎ ಇಂದ ಬಿಗಿರುವ ದೂರ 10 ಮೀಟರ್ ಇದೆ. ಆ 10 ಮೀಟರನ್ನ ಅವನು 10 ಸೆಕೆಂಡ್ಗಳಲ್ಲಿ ಕವರ್ ಮಾಡಿದ್ದಾನೆ. 10 ಮೀಟರ್ನ 10 ಸೆಕೆಂಡಲ್ಲಿ ಕವರ್ ಮಾಡ್ದ ಅಂದ್ರೆ ಅವನ ವೇಗ ಎಷ್ಟಾಯ್ತು, ಜವ ಎಷ್ಟಾಯ್ತು, 1 ಮೀಟರ್ ಪರ್ ಸೆಕೆಂಡ್. ಅದೇ ಬಿ ಇಂದ ಸಿ ಗೆ ಅವನು ಚಲಿಸಿದಂತ ದೂರ 20 ಮೀಟರ್ ಆಗಿದೆ, 10 ಸೆಕೆಂಡಲ್ಲಿ ಹೋಗ್ಬಿಟ್ಟ. ಅವಾಗ ಅವನ ಸ್ಪೀಡ್ ಏನಾಯ್ತು, 2 ಮೀಟರ್ ಪರ್ ಸೆಕೆಂಡ್ ಆಯ್ತು. ಅದೇ ಸಿ ಇಂದ ಡಿಗೆ ಬಂದ, ಅವನ ಸ್ಪೀಡ್ ಚಲಿಸಿದ ದೂರ 45 ಮೀಟರ್ ಆಗಿದೆ, 15 ಸೆಕೆಂಡ್ ಕಾಲಾಂತರವನ್ನು ತಗೊಂಡಿದ್ದಾನೆ. ಹಾಗಿರೋ ಅವನ ಸ್ಪೀಡ್ ಏನಾಯ್ತು, 3 ಮೀಟರ್ ಪರ್ ಸೆಕೆಂಡ್. ಎ ಇಂದ ಡಿಗೆ ಬರ್ತಾ ಅಂದ್ರೆ x1 ಇಂದ x2 ಬರ್ತಾ ಬೇರೆ ಬೇರೆ ಕಾಲಾಂತರಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅವನು ಚಲಿಸ್ತಾ ಇರೋ ದೂರ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಅವನ ಸ್ಪೀಡ್ ಕೂಡ ಚೇಂಜ್ ಆಗ್ತಾ ಇದೆ. ಹಾಗೆ ಇವನ ಚಲನೆಯ ಸರಾಸರಿ ಜವ ಎಷ್ಟು, ವಾಟ್ ಇಸ್ ದ ಆವರೇಜ್ ಸ್ಪೀಡ್. ಇವಾಗ ಆವರೇಜ್ ಸ್ಪೀಡ್ ಅಂತ ಹೇಗೆ ಕಂಡಿಡಿಯೋಣ, ನಾವು ಮ್ಯಾಥ್ಸ್ ಅಲ್ಲಿ ಅಭ್ಯಾಸ ಮಾಡಿದೀವಿ. ಆವರೇಜ್ ಸರಾಸರಿ ಅಂದ್ರೆ ಏನು, 3 ಕ್ವಾಂಟಿಟಿ ಇದ್ರೆ ನಾವು ಕೂಡಿ 3 ಇಂದ ಡಿವೈಡ್ ಮಾಡಿದೀವಿ ಅಂತೀವಿ. ಆದ್ರೆ ಇಲ್ಲಿ ಆ ರೀತಿ ಬರೋದಿಲ್ಲ. ಆವರೇಜ್ ಸ್ಪೀಡ್ ಅಂದ್ರೆ ಏನು, ಅವನು ಚಲಿಸಿದಂತಹ ಟೋಟಲ್ ಡಿಸ್ಟೆನ್ಸ್, ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ಆ ದೂರವನ್ನು ಕ್ರಮಿಸಲು ತೆಗೆದುಕೊಂಡಂತಹ ಕಾಲ. Then the average speed is defined as total path length divided by time interval. ಚಲಿಸಿದಂತ ಟೋಟಲ್ ಪಾತ್ ಲೆಂತ್ ಡಿವೈಡ್ ಬೈ ಟೈಮ್ ಇಂಟರ್ವಲ್. ಹಾಗೆ ಈ ಸಂದರ್ಭದಲ್ಲಿ ಟೋಟಲ್ ಪಾತ್ ಲೆಂತ್ ಎಷ್ಟು, ಎ ಇಂದ ಬಿ 10 ಮೀಟರ್, ಬಿ ಇಂದ ಸಿ ಗೆ 20 ಮೀಟರ್, ಸಿ ಇಂದ ಡಿ ಗೆ 45 ಮೀಟರ್, 75 ಮೀಟರ್ಗಳ ಪಾತ್ ಲೆಂತ್ ಅನ್ನ ಅವನು 10 + 15 35 ಸೆಕೆಂಡ್ಗಳಲ್ಲಿ ಅವನು ಕ್ರಮಿಸಾನೆ. ಅವನ ಆವರೇಜ್ ಸ್ಪೀಡ್ ಸುಮಾರು 2 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. Then how can you define the average velocity? ಹಾಗೆ average velocity ಅನ್ನು ಹೇಗೆ ಡಿಫೈನ್ ಮಾಡ್ತೀರಾ? When a person travels from A to B, B to C, C to D in a straight direction, ಒಂದೇ ದಿಕ್ಕಲ್ಲಿ ಚಲಿಸ್ತಾ ಇದ್ದಾನೆ. ಒಂದೇ ದಿಕ್ಕಲ್ಲಿ ಚಲಿಸ್ತಾ ಇರೋದ್ರಿಂದ ನಾವಿಲ್ಲಿ ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿಗಳನ್ನ ನೋಡ್ತಾ ಇದ್ದೀವಿ. ಎ ಇಂದ ಹೊರಟಿದ್ದಾನೆ, ಎ ಇಂದ ಬಿ ಗೆ ಇರುವಂತಹ ದೂರವನ್ನ ಇವನು
5 ಸೆಕೆಂಡ್ಗಳಲ್ಲಿ ಕ್ರಮಿಸ್ತಾ ಇದ್ದಾನೆ. ಎ ಇಂದ ಬಿಗೆ 5 ಮೀಟರ್ ಡಿಸ್ಟೆನ್ಸ್ ಇದೆ. 5 ಮೀಟರ್ನ 5 ಸೆಕೆಂಡಲ್ಲಿ ಅವನು ಕ್ರಮಿಸಿದ್ರೆ ಅವನ ವೇಗ ಎಷ್ಟಾಯ್ತು? ವೆಲಾಸಿಟಿ 1 ಮೀಟರ್ ಪರ್ ಸೆಕೆಂಡ್. ಅದೇ ಬಿ ಇಂದ ಸಿಗೆ 25 ಮೀಟರ್ ದೂರವನ್ನು 10 ಸೆಕೆಂಡಲ್ಲಿ ಕವರ್ ಮಾಡ್ದ, ವೆಲಾಸಿಟಿ 2.5 ಮೀಟರ್ ಪರ್ ಸೆಕೆಂಡ್. ಸಿ ಇಂದ ಡಿಗೆ ಇರುವಂತಹ ದೂರವನ್ನ 15 ಸೆಕೆಂಡ್ಗಳಲ್ಲಿ 30 ಮೀಟರ್ ದೂರನ ಕ್ರಮಿಸ್ದ, 2 ಮೀಟರ್ ಪರ್ ಸೆಕೆಂಡ್ ಆಯ್ತು. ಹಾಗೆಯೇ x1 ಇಂದ x2ಗೆ ಅವನು ತಲುಪ್ತಾ ಅವನ ವೆಲಾಸಿಟಿ ಏನಾಗ್ತಾ ಇದೆ? ಕಂಟಿನ್ಯೂಸ್ ಆಗಿ ಬದಲಾಗ್ತಾ ಇದೆ. ಎ ಇಂದ ಬಿಗೆ 1 ಮೀಟರ್ ಪರ್ ಸೆಕೆಂಡ್, ಬಿ ಇಂದ ಸಿಗೆ 2.5 ಮೀಟರ್ ಸೆಕೆಂಡ್, ಸಿ ಇಂದ ಡಿಗೆ 2 ಮೀಟರ್ ಪರ್ ಸೆಕೆಂಡ್. ಕಂಟಿನ್ಯೂಸ್ ಆಗಿ ಅವನ ವೆಲಾಸಿಟಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗಿದ್ರೆ ಅವನ ಪೂರ್ತಿ ಚಲನೆಯಲ್ಲಿ, ಅವನ ಪೂರ್ತಿ ಮೋಷನ್ ಅಲ್ಲಿ ಆದಂತಹ ವೇಗದ ಸರಾಸರಿ ಬೆಲೆ ಎಷ್ಟು? ವಾಟ್ ಈಸ್ ದ ಆವರೇಜ್ ವೆಲಾಸಿಟಿ? ಸರಾಸರಿ ವೇಗ ಎಷ್ಟಿದೆ ಅದನ್ನ ನಾವು ನೋಡ್ಬೇಕಿದ್ರೆ ಸಿಂಪಲ್ ಮೆಥಡ್, ನಮಗೆ ಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್. ಅವನು ಏನು ವೇಗ ತಗೊಂಡಿಯಾನೋ ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ ನಮಗೆ ಮುಖ್ಯ ಆಗಲ್ಲ. ಎಲ್ಲಿಂದ ಹೊರಟ ಎಲ್ಲಿಗೆ ತಲುಪ್ದ ಅದನ್ನ ತಗೊಂಡು ನಾವು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡ್ತೀವಿ. x2 minus x1 gives the displacement. x1 ಇಂದ x2 ಹೋಗಕ್ಕೆ ಎಷ್ಟು ಟೈಮ್ ತಗೊಂಡಿಯಾನೆ ಅದನ್ನು ತಗೊಂತೀವಿ. then the average velocity is given by what is his displacement divided by total time interval. ಕೊಟ್ಟಿರುವಂತ ಉದಾಹರಣೆಯಲ್ಲಿ average velocity x2 minus x1 divided by t2 minus t1. ಹಾಗೆ ಈ ಒಂದು ಉದಾಹರಣೆಯಲ್ಲಿ ಸುಮಾರು 30 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. x1 ಇಂದ x2 ಇರುವಂತ ಒಟ್ಟು ದೂರ 30 ಮೀಟರ್ ಆಗಿದೆ. x1 ಇಂದ x2ಗೆ ಹೋಗೋದಕ್ಕೋಸ್ಕರ ತೆಗೆದುಕೊಂಡ ಕಾಲಾಂತರ 30 ಸೆಕೆಂಡ್ ಆಗಿದೆ. therefore the average velocity is 2 meter per second. The average velocity is simply given as displacement by total time interval. Therefore v is equal to delta x by delta t. then ಇಲ್ಲಿ ಮತ್ತೊಂದು ತುಂಬಾ ಪ್ರಮುಖವಾದಂತಹ ಅಂಶನ ಓದ್ತೀವಿ, ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಮೋಷನ್. ಏನ್ ಯೂನಿಫಾರ್ಮ್ ಅಂದಾಗ ಒಂದು ಪದ, ಯೂನಿಫಾರ್ಮ್ ಪದದ ಅರ್ಥ ಒಂದೇ ರೂಪ, ಏಕರೂಪ, ಒಂದೇ ರೀತಿ ಇದೆ. ನಾವು ಯೂನಿಫಾರ್ಮ್ ಹಾಕೊಂಡ್ ಬನ್ನಿ, ಒಂದೇ ರೀತಿ ಕಾಣುವಂತ ಬಟ್ಟೆ. ಯೂನಿಫಾರ್ಮ್ ಅಂದಾಗ ಏಕರೂಪ, ಒಂದೇ ರೀತಿ. ಏಕರೂಪ ಚಲನೆ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಏಕರೂಪ ಚಲನೆ ಅಂತ ಕರಿತೀವಿ. ಏನ್ ಹೀಗಾದ್ರೆ ಒಬ್ಬ ವ್ಯಕ್ತಿ ಸಮಾನ ಕಾಲಾಂತರದಲ್ಲಿ ಸಮನಾದ ದೂರವನ್ನ ಕ್ರಮಿಸಿದ್ರೆ, ಸಮಾನ ಕಾಲಾಂತರದಲ್ಲಿ ಸಮನಾದ ದೂರವನ್ನ ಕ್ರಮಿಸಿದ್ರೆ ಆ ರೀತಿಯ ಚಲನೆಯನ್ನ ನಾವು ಯೂನಿಫಾರ್ಮ್ ಮೋಷನ್. ಉದಾಹರಣೆಗೆ ಇಲ್ಲಿ ಒಬ್ಬ ವ್ಯಕ್ತಿ ಎ ಇಂದ ಬಿಗೆ 10 ಮೀಟರ್ ದೂರವನ್ನ 5 ಸೆಕೆಂಡ್ ಅಲ್ಲಿ ಕವರ್ ಮಾಡಿದ್ದಾನೆ. ಅವನ ವೇಗ 2 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಬಿ ಇಂದ ಸಿಗೆ ಅವನು ಇರುವಂತಹ ದೂರವನ್ನ 20 ಮೀಟರ್ನ 10 ಸೆಕೆಂಡ್ ಅಲ್ಲಿ ಕವರ್ ಮಾಡ್ದ, 2 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸಿ ಇಂದ ಡಿಗೆ ಇರುವಂತಹ ದೂರವನ್ನ 15 ಸೆಕೆಂಡ್ ಅಲ್ಲಿ ಕವರ್ ಮಾಡ್ದ, ಹಾಗೆ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಆಯ್ತು. ಅಂದ್ರೆ ಇವನ ಪೂರ್ಣ ಜರ್ನಿಯಲ್ಲಿ ವೆಲಾಸಿಟಿ ಏನಾಗಿದೆ? ವೆಲಾಸಿಟಿ ಇಸ್ ರಿಮೈನ್ ಕಾನ್ಸ್ಟೆಂಟ್ ಥ್ರೂಔಟ್ ಇಟ್ಸ್ ಜರ್ನಿ. ಕಂಪ್ಲೀಟ್ x1 ಇಂದ x2 ತಲುಪೋ ತನಕ ಅವನ ವೆಲಾಸಿಟಿ ಏನಾಗಿದೆ? ಸ್ಥಿರವಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಈ ರೀತಿಯ ಚಲನೆಯನ್ನ ವಿ ಕಾಲ್ ಇಟ್ ಆಸ್ ಯೂನಿಫಾರ್ಮ್ ಮೋಷನ್ ಆರ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್ ಇಫ್ ಈಕ್ವಲ್ ಚೇಂಜಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಸಮಕಾಲದಲ್ಲಿ ಸಮನಾದ ಡಿಸ್ಪ್ಲೇಸ್ಮೆಂಟ್ ಆದಾಗ then that velocity is called as uniform velocity and that motion is called as uniform motion. ನಮಗೆ ಈ ರೀತಿ ಇದ್ದಾಗ ನೆಕ್ಸ್ಟ್ ಡಿ ಇಂದ ಯಾವ್ದು ಇನ್ನೊಂದು ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳೋಣ, ಇ ಅಂತ. ಆ ಇ ಅನ್ನೋಂಥ ಪಾಯಿಂಟ್ ತಲುಪೋದಕ್ಕೋಸ್ಕರ ಇವನಿಗೆ ಜಸ್ಟ್ ಇಮ್ಯಾಜಿನ್ 20 ಸೆಕೆಂಡ್ ಆಯ್ತು ಅಂತ ತಗೊಂಡು, ಹಾಗೆ 20 ಸೆಕೆಂಡ್ ಅಲ್ಲಿ ಅವನು ಈ ಪಾಯಿಂಟ್ಗೆ ಹೋದ ಅಂದ್ರೆ ಎಷ್ಟು ದೂರ ಇದೆ ಈ ಪಾಯಿಂಟ್? 5 ಸೆಕೆಂಡ್ ಅಲ್ಲಿ 10 ಮೀಟರ್, 10 ಸೆಕೆಂಡ್ ಅಲ್ಲಿ 20 ಮೀಟರ್, 15 ಸೆಕೆಂಡ್ ಅಲ್ಲಿ 30 ಮೀಟರ್ ಚಲಿಸ್ತಾನೆ. ಹಾಗೆ ನೆಕ್ಸ್ಟ್ 20 ಸೆಕೆಂಡ್ ಅಲ್ಲಿ 40 ಮೀಟರ್ ಚಲಿಸ್ತಾನೆ. ಅಂದ್ರೆ ನಾವು ಸುಲಭವಾಗಿ ಎಷ್ಟು ದೂರ ಕ್ರಮಿಸಬಹುದು ಅನ್ನೋದನ್ನ ನಾವು ಹೇಳಬಹುದು ಯೂನಿಫಾರ್ಮ್ ಮೋಷನ್ ವೆಲಾಸಿಟಿ ಗೊತ್ತಿದ್ರೆ. ದೇರ್ಫೋರ್ ಯೂನಿಫಾರ್ಮ್ ಅಂಡರ್ ಯೂನಿಫಾರ್ಮ್ ವೆಲಾಸಿಟಿ ಅಲಾಂಗ್ ಎ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಗಿವನ್ ಬೈ ವಿ ಇಂಟು ಟಿ. ವೆಲಾಸಿಟಿ ಒಂದು ಗೊತ್ತಿದ್ದು ಇಂಟು ಟೈಮ್ ಮಾಡಿದ್ರೆ ನಮಗೆ ಮುಂದಿನ ಅವಧಿಯಲ್ಲಿ ಎಷ್ಟು ದೂರವನ್ನು ಕ್ರಮಿಸಬಹುದು ಅನ್ನುವಂಥ ಒಂದು ಲೆಕ್ಕವನ್ನ ನಾವಿಲ್ಲಿ ಮಾಡ್ಕೋಬಹುದು. ದೆನ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ಇನ್ಸ್ಟ್ಯಾಂಟೇನಿಯಸ್ ಒಂದು ಗಳಿಗೆಯಲ್ಲಿ, ಒಂದು ಕೊಟ್ಟಿರುವಂತಹ ಕ್ಷಣಾರ್ಧದಲ್ಲಿ ವೆಲಾಸಿಟಿ ಎಷ್ಟಿದೆ ಅಂತ
ಕಂಡುಹಿಡಿಬೇಕಾಗತ್ತೆ. ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್, ಒಂದು ಕೊಟ್ಟಿರುವಂತಹ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ, ಪರ್ಟಿಕ್ಯುಲರ್ ಟೈಮಿನ ಗಳಿಗೆಯಲ್ಲಿ ತುಂಬಾ ಸಣ್ಣ ಕಾಲಾಂತರದಲ್ಲಿ ಇರುವಂತಹ ವೆಲಾಸಿಟಿಯನ್ನ ವಿ ಕಾಲ್ ಇಟ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ತುಂಬಾ ಕಡಿಮೆ ಕಾಲಾಂತರ. ಎಷ್ಟೊಬ್ಬ ಕಡಿಮೆ ಕಾಲಾಂತರ? 0 ಕಾಲಾಂತರ ಇದೆ. ಟೈಮ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 0. 0ಗೆ ತುಂಬಾ ಸನ್ನಿಹವಾಗಿದೆ. 0 ಆಗಿಲ್ಲ, 0ಗೆ ತುಂಬಾ ಸನ್ನಿಹವಾಗಿದೆ. ಆ ರೀತಿಯ ಸಣ್ಣ ಕಾಲಾಂತರದಲ್ಲಿ ಇರುವಂತ ವೆಲಾಸಿಟಿಯನ್ನ ವಿ ಕಾಲ್ ಇಟ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ಇದನ್ನ ನಾವು ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತ ಕರಿತೀವಿ. ಇದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ತುಂಬಾ ಕಡಿಮೆ ಕಾಲಾಂತರ, ಡೆಲ್ಟಾ ಟಿ ಎಷ್ಟು ಕಾಲಾಂತರ ಇದೆ. ಈ ಡೆಲ್ಟಾ ಟಿ ಎಷ್ಟಿದೆ? 0ಗೆ ತುಂಬಾ ಸನ್ನಿಹವಾಗಿದೆ. 0 ಆಗಿಲ್ಲ, ತುಂಬಾ ಸನ್ನಿಹವಾಗಿದೆ. ಇದನ್ನ ಲಿಮಿಟಿಂಗ್ ವ್ಯಾಲ್ಯೂ ಅಂತ ಕರಿತೀವಿ. ಈ ತುಂಬಾ ಕಡಿಮೆ ಕಾಲಾಂತರದಲ್ಲಿ ಆದಂತಹ ಡಿಸ್ಪ್ಲೇಸ್ಮೆಂಟ್ ಅನ್ನ ವಿ ಕಾಲ್ ಇಟ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ. ಇದು ನೆಕ್ಸ್ಟ್ ನೀವು ಡಿಫ್ರೆನ್ಸಿಯೇಷನ್ ಅಂತ ಓದ್ತೀರಾ. ಆ ಡೆರಿವೇಟಿವ್ ನ ವ್ಯಾಖ್ಯಾನ ಆಗಿರೋದ್ರಿಂದ ದ ವೆಲಾಸಿಟಿ ಇಸ್ ಗಿವನ್ ಬೈ dx by dt. ಇದನ್ನ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಇದನ್ನ ನಾವು ಮುಂದೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಭ್ಯಾಸ ಮಾಡ್ತೀವಿ. ದ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಇಸ್ ಗಿವನ್ ಬೈ dx by dt. ವೇಗೋತ್ಕರ್ಷ. ಏನ್ ವೇಗೋತ್ಕರ್ಷ ಅಂದ್ರೆ ಅಭ್ಯಾಸ ಮಾಡಿದೀವಿ. ಆಕ್ಸಲರೇಷನ್, ಆಕ್ಸಲರೇಟರ್ ಏನ್ ಮಾಡುತ್ತೆ? ಆಕ್ಸಲರೇಟರ್ ನಿಂತಿರುವಂತ ವಾಹನವನ್ನ ಮುಂಚಲಿಸುತ್ತೆ, ಅಂದ್ರೆ ಅದರ ವೇಗವನ್ನ ಬದಲಾವಣೆ ಮಾಡುತ್ತೆ. ಚಲಿಸ್ತಾ ಇರುವಾಗ ಆಕ್ಸಲರೇಟ್ ಮಾಡಿದ್ರೆ ಇನ್ನೂ ವೇಗವಾಗಿ ಹೋಗ್ತೀವಿ. ಆಕ್ಸಲರೇಟ್ ಕಡಿಮೆ ಮಾಡಿದಾಗ ವೇಗ ಕಡಿಮೆ ಆಗತ್ತೆ. ವೇಗದನ್ನ ಬದಲಾವಣೆ ಮಾಡುವಂತ ಸಾಧನವನ್ನ ಆಕ್ಸಲರೇಟರ್ ಅಂತೀವಿ. ಆ ಒಂದು ಕ್ರಿಯೆಯನ್ನ ಆಕ್ಸಲರೇಷನ್ ಅಂತ ಕರಿತೀವಿ. ಹಾಗೆ ಏನ್ ಆಕ್ಸಲರೇಷನ್ ಅಂದ್ರೆ, ಒಂದು ವಸ್ತು ಒಂದು ಪಾಯಿಂಟ್ ಇಂದ ಹೊರಟಿಯಾನೆ, ಆ ಪಾಯಿಂಟ್ ಅಲ್ಲಿ ಅವನ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಇದೆ. ಅವನು ಮತ್ತೊಂದು ಪಾಯಿಂಟಿಗೆ ತಲುಪ್ತಾನೆ. ಆ ಮತ್ತೊಂದು ಪಾಯಿಂಟಿಗೆ ತಲುಪೋ ತನಕ ಅವನ ವೆಲಾಸಿಟಿಯಲ್ಲಿ ಬದಲಾವಣೆ ಆಗಿದ್ರೆ, ಹೊರಟಂತ ಪಾಯಿಂಟ್ ಇಂದ ತಲುಪುವ ಪಾಯಿಂಟಿಗೆ ಅವನ ವೆಲಾಸಿಟಿಯಲ್ಲಿ ಬದಲಾವಣೆ ಆಗಿದ್ರೆ, ಆ ಬದಲಾವಣೆ 1 ಸೆಕೆಂಡ್ ಅಲ್ಲಿ ಎಷ್ಟಾಯ್ತು? ದ ಚೇಂಜ್ ಇನ್ ವೆಲಾಸಿಟಿ ಇನ್ ಯೂನಿಟ್ ಟೈಮ್ ಏನಾಯ್ತು ಅದನ್ನ ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಒಂದು ಕೊಟ್ಟಂತ ಏಕಮಾನ ಕಾಲದಲ್ಲಿ ಆದಂತ ವೇಗದಲ್ಲಿ ಆದ ಬದಲಾವಣೆಯನ್ನ ವಿ ಕಾಲ್ ಇಟ್ ಆಸ್ ಆಕ್ಸಲರೇಷನ್. ಇಮ್ಯಾಜಿನ್, ಇಲ್ಲಿ ಡೆಲ್ಟಾ ಟಿ ಟೈಮ್ ಇಂಟರ್ವಲ್ ಇಸ್ 5 ಸೆಕೆಂಡ್. 5 ಸೆಕೆಂಡ್ ಅಲ್ಲಿ 2 ಮೀಟರ್ ಪರ್ ಸೆಕೆಂಡ್ ಇಂದ 12 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಬದಲಾವಣೆ ಆಗಿದೆ. ಹಾಗಿದ್ರೆ ಡೆಲ್ಟಾ ಟಿ ಅಷ್ಟು ಟೈಮ್ ಅಲ್ಲಿ ಆದಂತ ಬದಲಾವಣೆ ಡೆಲ್ಟಾ ವಿ ಆದ್ರೆ 1 ಸೆಕೆಂಡ್ ಅಲ್ಲಿ ಏನ್ ಬದಲಾವಣೆ ಆಗುತ್ತೆ ವೇಗದಲ್ಲಿ? ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಒಂದು ಏಕಮಾನ ಕಾಲದಲ್ಲಿ ಆದಂತ ವೇಗದಲ್ಲಿ ಆದ ಬದಲಾವಣೆಯನ್ನ ವಿ ಕಾಲ್ ಇಟ್ ಆಸ್ ಆಕ್ಸಲರೇಷನ್. 1 ಸೆಕೆಂಡ್ ಅನ್ನ ರೇಟ್ ಅಂತೀವಿ. ರೇಟ್ ಆಫ್ change in velocity is called as acceleration. Acceleration is equal to delta v by delta t. ಹಾಗಿದ್ರೆ ಈ ಉದಾಹರಣೆಯಲ್ಲಿ ಆಕ್ಸಲರೇಷನ್ ಏನಾಯ್ತು? 10 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಚೇಂಜ್ ಆಯ್ತು 5 ನಿಮಿಷ 5 ಸೆಕೆಂಡ್ ಅಲ್ಲಿ. 10/2. ಹಿಯರ್ ದ ಆಕ್ಸಲರೇಷನ್ ಇಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಿದೆ ಆಕ್ಸಲರೇಷನ್ ನ ವ್ಯಾಖ್ಯಾನಿಸೋಣ. ದ ಆಕ್ಸಲರೇಷನ್ ಇಸ್ ಡಿಫೈನ್ಡ್ ಆಸ್ ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್. ಒಂದು ಏಕಮಾನ ಕಾಲದಲ್ಲಿ ವೇಗದಲ್ಲಿ ಒಂದು ವಸ್ತುವಿನ ವೇಗದಲ್ಲಿ ಆದ ಬದಲಾವಣೆಯನ್ನ ವಿ ಕಾಲ್ ಇಟ್ ಆಸ್ ಆಕ್ಸಲರೇಷನ್. ಇಫ್ ಇನ್ ಡೆಲ್ಟಾ ಟಿ ಸೆಕೆಂಡ್ ದ ಚೇಂಜ್ ಇನ್ ವೆಲಾಸಿಟಿ ಇಸ್ ಡೆಲ್ಟಾ ವಿ, then time in 1 second what is the change in velocity? Delta v by delta t. Delta v by delta t, the change in unit time is called as acceleration. Therefore acceleration is equal to change in velocity in a given time interval divided by time interval. Simple agi acceleration is equal to v2 minus v1 divided by delta t anta define ಮಾಡ್ತೀವಿ. And as velocity is a vector quantity, acceleration is also a vector quantity. ತುಂಬಾ ಮುಖ್ಯವಾಗಿ ನಮಗೆ ನೆನಪಿರಬೇಕು. ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ ಮೂರು ಕೂಡ ವೆಕ್ಟಾರ್ ಕ್ವಾಂಟಿಟಿಗಳಾಗಿದೆ. Then what is the SI unit of acceleration? ನ್ಯೂಮರೇಟರ್ ವೆಲಾಸಿಟಿ ಇದೆ. ವೆಲಾಸಿಟಿಯನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅಳಿತೀವಿ. ಕೆಳಗಡೆ ಟೈಮ್ ಇದೆ, ಸೆಕೆಂಡ್ ಇದೆ. ಕೆಳಗಿನ ಸೆಕೆಂಡ್ ಮೇಲೆ ಬಂದ್ರೆ s ಪವರ್ 1, s ಪವರ್ -1, s ಪವರ್ -1, s ಪವರ್ -2 ಆಗುತ್ತೆ. Then the SI unit of acceleration is meter per second square ಆಯ್ತು. Then what is the dimensional formula of acceleration? m power 0, l power 1, t power -2. It is the dimensional formula of acceleration. Then
ವ್ಯಕ್ತಿ ಬದಲಾಗ್ತಾ ಇರುವಂತ ಆಕ್ಸಲರೇಷನ್ ಚಲಿಸಿದಾಗ ದೆನ್ ವಾಟ್ ಈಸ್ ಮೆಂಟ್ ಬೈ ಅವರೇಜ್ ಆಕ್ಸಲರೇಷನ್. ವಾಟ್ ಎವರ್ ವಿತ್ ದ ಆಕ್ಸಲರೇಷನ್, ಎಷ್ಟಾದ್ರೂ ಚೇಂಜ್ ಆಗಲಿ, ಅವನು ಪ್ರಾರಂಭದಲ್ಲಿರುವಂಥ ವೆಲಾಸಿಟಿ ಲಾಸ್ಟಿಗಿರುವಂಥ ವೆಲಾಸಿಟಿ ಅವುಗಳ ವ್ಯತ್ಯಾಸ ಡಿವೈಡೆಡ್ ಬೈ ಟೈಮ್ ತಗೊಂಡ್ರೆ ದಟ್ ಗಿವ್ಸ್ ದ ಅವರೇಜ್ ಆಕ್ಸಲರೇಷನ್. ದ ರೇಷಿಯೋ ಆಫ್ ಚೇಂಜ್ ಇನ್ ವೆಲಾಸಿಟಿ to the total time interval is called as average acceleration. ಪ್ರಾರಂಭದಲ್ಲಿದ್ದಂಥ ವೆಲಾಸಿಟಿ ಹಾಗೂ ಅಂತ್ಯದಲ್ಲಿ ಆದಂಥ ವೆಲಾಸಿಟಿಗಳ ವ್ಯತ್ಯಾಸನ ತಗೊಂಡಾಗ v2 ಮೈನಸ್ v1 ತಗೊಂಡಾಗ ಆ ಚೇಂಜ್ ಇನ್ ವೆಲಾಸಿಟಿ ಆಗೋದಕ್ಕೆ ಏನು ಟೈಮ್ ತಗೊಂಡಿದೆ ಅವುಗಳ ಅನುಪಾತ ನಮಗೆ ಆವರೇಜ್ ಆಕ್ಸಲರೇಷನ್ ಕೊಡುತ್ತೆ. ಅದೇ ಒಬ್ಬ ವ್ಯಕ್ತಿ ಚಲನೆಯ ಪೂರ್ಣ ಚಲನೆಯಲ್ಲಿ ಅವನ ಆಕ್ಸಲರೇಷನ್ ಸ್ಥಿರವಾಗಿದೆ, ಆಕ್ಸಲರೇಷನ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಆ ರೀತಿಯ ಚಲನೆಯನ್ನ ನಾವು ಯೂನಿಫಾರ್ಮ್ ಆಕ್ಸಲರೇಟೆಡ್ ಮೋಷನ್ ಅಥವಾ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಥವಾ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕರಿತೀವಿ. An object is said to be moving with uniform or constant acceleration if its velocity changes by equal amount in equal interval of time. ವೆಲಾಸಿಟಿ ಸಮನಾದ ವೆಲಾಸಿಟಿ ಸಮಕಾಲದಲ್ಲಿ ಬದಲಾವಣೆ ಆಗ್ತಾ ಇದೆ, ಸಮನಾದ ವೆಲಾಸಿಟಿ ಸಮಕಾಲದಲ್ಲಿ ಬದಲಾವಣೆ ಆಗ್ತಿದೆ ಅಂದ್ರೆ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇದೆ. ಈ ರೀತಿಯ ಚಲನೆಯನ್ನ ವಿ ಕಾಲ್ ಇಟ್ ಆಸ್ ಯೂನಿಫಾರ್ಮ್ ಆಕ್ಸಲರೇಟೆಡ್ ಮೋಷನ್ ಅಥವಾ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಮೆಂಟ್ ಬೈ ಇನ್ಸ್ಟ್ಯಾಂಟೇನಿಯಸ್ ಆಕ್ಸಲರೇಷನ್. ಒಂದು ಸಣ್ಣ ಕಾಲಾಂತರದಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಡೆಲ್ಟಾ ಟಿ ಟೈಮ್ ಎಷ್ಟಿದೆ, 0ಗೆ ತುಂಬಾ ಹತ್ರ ಇದೆ, ಅಷ್ಟು ಸಣ್ಣ ಕಾಲಾಂತರದಲ್ಲಿ ಇರುವಂತ ಆಕ್ಸಲರೇಷನ್ ವಿ ಕಾಲ್ ಇಟ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ಆಕ್ಸಲರೇಷನ್. ದ ಆಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್, ಒಂದು ಕೊಟ್ಟಿರುವಂತ ಪಾಯಿಂಟ್ ಅಲ್ಲಿ ತುಂಬಾ ಸಣ್ಣ ಕಾಲಾಂತರದಲ್ಲಿ ಇರುವಂತ ಆಕ್ಸಲರೇಷನ್ ವಿ ಕಾಲ್ ಇಟ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ಆಕ್ಸಲರೇಷನ್. ಇನ್ಸ್ಟ್ಯಾಂಟೇನಿಯಸ್ ಆಕ್ಸಲರೇಷನ್ ಲಿಮಿಟಿಂಗ್ ವ್ಯಾಲ್ಯೂ ಇಂದ ನಾವು ಡಿಫೈನ್ ಮಾಡ್ತೀವಿ. ದ ಡೆಲ್ಟಾ ಟಿ ಟೆಂಡಿಂಗ್ ಟುವರ್ಡ್ಸ್ 0, ತುಂಬಾ ಸಣ್ಣ ಕಾಲಾಂತರದಲ್ಲಿ ಆದಂತಹ ವೆಲಾಸಿಟಿಯಲ್ಲಿ ಆದಂತಹ ಬದಲಾವಣೆಯನ್ನ ವಿ ಕಾಲ್ ಇಟ್ ಆಸ್ ಆಕ್ಸಲರೇಷನ್. ಎ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಈ ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಏನಿದೆಯೋ ಇದು ಡಿಫ್ರೆನ್ಸಿಯೇಷನ್ ವ್ಯಾಖ್ಯಾನ, ಮುಂದೆ ಅಭ್ಯಾಸ ಮಾಡೋಣ. This is defined as A is equal to dv by dt. This is the definition of instantaneous acceleration. ವಿದ್ಯಾರ್ಥಿಗಳೇ, today we are able to discuss some of the very important terminologies. ಬಹಳಷ್ಟು ಪ್ರಮುಖವಾದಂತಹ ಪದಗಳನ್ನು ಇವತ್ತು ನಾವು ಅಭ್ಯಾಸ ಮಾಡಿದ್ವಿ. ಇವುಗಳ ಅರ್ಥವನ್ನು ತಿಳ್ಕೊಂಡಿದ್ದೀವಿ, ಇವುಗಳ ವ್ಯಾಖ್ಯಾನಗಳನ್ನು ತಿಳ್ಕೊಂಡಿದ್ದೀವಿ. ಕೆಲವೊಂದು ಅಂಶಗಳ ಭೌತಿಕಾಂಶಗಳ ಗಣಿತೀಯ ರೂಪಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಇನ್ನು ಕೆಲವೊಂದು ಪ್ರಮುಖವಾದಂಥ ಅಂಶಗಳನ್ನು ಮುಂದಿನ ಸೆಷನ್ಗಳಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.